ಕನ್ನಡ ಪಿಕ್ಚರ್ನ ವೀಕ್ಷಕರಿಗೆಲ್ಲ ನಮಸ್ತೆ. ಹೆಜ್ಜಾರು ಮಲೆನಾಡ ಅದ್ಭುತ ಕಥೆಯೊಂದು, ಫಸ್ಟ್ ಎವರ್ ಇನ್ ಕನ್ನಡ ಇಂಡಸ್ಟ್ರಿ. ಈ ಹಿಂದೆ ಆಗದೇ ಇರೋ ಪ್ರಯತ್ನ, ಮೊದಲ ಬಾರಿಗೆ ಪ್ಯಾರಲಲ್ ಸ್ಟೋರಿ ತೆರೆ ಮೇಲೆ ಬರೋದಿಕ್ಕೆ ರೆಡಿ ಆಗಿದೆ. ಈಗಾಗಲೇ ಮೋಷನ್ ಪೋಸ್ಟರ್, ಟೀಸರ್ ಸಖತ್ತು ಸುದ್ದಿ ಮಾಡ್ತಿದ್ವು. ಸಿನಿಮಾ ಇನ್ನೊಂದು ಲೆವೆಲ್ ನಲ್ಲಿ ಇರುತ್ತೆ ಅಂತ ಪ್ರೇಕ್ಷಕರೆಲ್ಲರೂ ಮಾತನಾಡ್ಕೊಳ್ತಿದ್ರು. ಇದೇ ಟೈಮ್ ನಲ್ಲಿ ಈಗ ಟ್ರೇಲರ್ ರಿಲೀಸ್ ಆಗಿದ್ದು ಪ್ರೇಕ್ಷಕರ ನಿರೀಕ್ಷೆ ಮತ್ತಷ್ಟು ಹೆಚ್ಚಿಸಿದೆ. ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋದ್ರೆ ಸಾಕಷ್ಟು ಪ್ಲಸ್ಗಳಿವೆ. ಅದರಲ್ಲಿ ಮುಖ್ಯವಾಗಿ ಈ ಸಿನಿಮಾದ ಕ್ಯಾಸ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನವೀನ್ ಕೃಷ್ಣ ನೆಗೆಟಿವ್ ರೋಲ್ ನಲ್ಲಿ, ಗೋಪಾಲಕೃಷ್ಣ ದೇಶಪಾಂಡೆ ಇವರಿಬ್ಬರ ಪ್ರೆಸೆನ್ಸ್ ಖಂಡಿತವಾಗಿಯೂ ಟ್ರೇಲರ್ ತೂಕ ಇನ್ನಷ್ಟು ಹೆಚ್ಚಿಸಿದೆ ಅಂದ್ರೆ ಅದರಲ್ಲಿ ಎರಡು ಮಾತಿಲ್ಲ. ರಿಲೀಸ್ ಆಗಿರೋ ಸಾಂಗ್ಸ್ ಕೂಡ ಈಗಾಗಲೇ ರೀಚ್ ಆಗಿರುವಂತದ್ದು. ಇನ್ನು ಮೇಕಿಂಗ್, ಸ್ಕ್ರೀನ್ ಪ್ಲೇ ಬಗ್ಗೆ ಜನ ಮಾತನಾಡೇ ಆಡ್ತಾರೆ. ಕಾರಣ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರೋ ಟ್ರೇಲರ್. ಇನ್ನು ವಿಶೇಷ ಅಂತಂದ್ರೆ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿರುವ ರಾಮ್ಜಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಹೆಜ್ಜಾರು ಸಿನಿಮಾ ಮೂಡಿ ಬರ್ತಿದೆ. ಇನ್ನು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರೋದು ಹರ್ಷಪ್ರಿಯಾ ಅವರು. ಈ ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ನಟನಾಗಿ ಎಂಟ್ರಿ ಕೊಡ್ತಿರೋದು ಭಗತ್ ಆಳ್ವಾ. ಅವರ ಆಕ್ಟಿಂಗ್ ಹೊಸಬರು ಅಂತ ಹೇಳೋಕೆ ಎಲ್ಲೂ ಕೂಡ ಸಾಧ್ಯವೇ ಇಲ್ಲ. ಆ ಮಟ್ಟಿಗಿದೆ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಇನ್ನು ಈ ಸಿನಿಮಾದ ಗ್ಲಿಮ್ಸ್ ಅನ್ನ ನೋಡ್ತಾ ಇದ್ರೆ ರಂಗಿತರಂಗ ರೀತಿಯ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ವಿಚಾರ, ಮಲಯಾಳಂ ತರಹ ಸಿನಿಮಾಗಳು ನಮ್ಮಲ್ಲಿಲ್ಲ. ಅವರ ಸಿನಿಮಾಗಳು ಅಷ್ಟು ರಿಯಾಲಿಸ್ಟಿಕ್ ಆಗಿ ಇರುತ್ತೆ. ನಮ್ಮಲ್ಲಿ ಯಾಕೆ ಆ ತರದ ಸಿನಿಮಾಗಳು ಮಾಡ್ತಿಲ್ಲ ಅನ್ನೋರಿಗೆ ಹೆಜ್ಜಾರು ಸಿನಿಮಾ ಖಡಕ್ ಉತ್ತರ ಕೊಡುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಹೆಜ್ಜಾರು ಸಿನಿಮಾ ಇದೇ ಜುಲೈ 19ಕ್ಕೆ ರಿಲೀಸ್ ಆಗಲಿದ್ದು ಪ್ರೇಕ್ಷಕರು ಈ ಸಿನಿಮಾವನ್ನ ಒಪ್ಪಿಕೊಳ್ತಾರೆ ಅನ್ನೋ ಗಾಢವಾದ ನಂಬಿಕೆ ಇದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.